ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ವ್ಲಾಗ್ಸ್ಗೆ ಸ್ವಾಗತ ಹಾಗೂ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇದು ಮುಳ್ಳು ಸೌತೆ ಅಂದರೆ ನಮ್ಮ ಕಾಸರಗೋಡು, ದಕ್ಷಿಣ ಕನ್ನಡ, ಮಂಗಳೂರು ಈ ಕಡೆ ಎಲ್ಲ ನಾವು ಇದನ್ನು ಮುಳ್ಳು ಸೌತೆ ಅಂತಲೇ ಕರೆಯೋದು. ಅದೇ ಮೈಸೂರು, ಬೆಂಗಳೂರು ಆ ಕಡೆ ಎಲ್ಲ ಇದನ್ನು ಸೌತೆಕಾಯಿ ಅಂತ ಕರೀತಾರೆ. ಇವತ್ತು ನಾನು ಈ ಮುಳ್ಳು ಸೌತೆಕಾಯಿಯನ್ನು ಉಪಯೋಗಿಸಿ ಒಂದು ರುಚಿಯಾದ ಪಾಯಸವನ್ನು ಮಾಡ್ತಾ ಇದ್ದೇನೆ ಮತ್ತು ನಿಮಗೆ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ಬಹಳ ಬೇಗನೆ ಸಿಗುತ್ತದೆ. ಫ್ರೆಂಡ್ಸ್, ನಾನಿಲ್ಲಿ ಪಾಯಸ ಮಾಡಲು ಸಾಧಾರಣ ಬಲ್ತಿರುವಂತಹ ಮುಳ್ಳು ಸೌತೆಯನ್ನು ತೆಕ್ಕೊಂಡಿದ್ದೇನೆ. ಪಾಯಸ ಮಾಡಲು ನಾವು ಯಾವತ್ತೂ ಈ ರೀತಿಯ ಮುಳ್ಳು ಸೌತೆಯನ್ನು ತೆಕ್ಕೊಂಡ್ರೆ ರುಚಿಯಾಗಿರ್ತದೆ. ಫಸ್ಟ್ ನಾವು ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನಾನಿಲ್ಲಿ ತೊಳೆದೇ ತಂದಿದ್ದೇನೆ. ಪಾಯಸ ಮಾಡಲು ನಾನು ಇದರ ಅರ್ಧ ಭಾಗ ಅಷ್ಟೇ ಉಪಯೋಗಿಸ್ತೇನೆ. ಇನ್ನುಳಿದ ಅರ್ಧ ಭಾಗವನ್ನು ಬೇರೆ ಯಾವುದಕ್ಕಾದರೂ ಉಪಯೋಗಿಸಬಹುದು. ನೆಕ್ಸ್ಟ್ ನಾವು ಕಟ್ ಮಾಡಿ ಇದರ ಸಿಪ್ಪೆ ಮತ್ತು ತಿರುಳನ್ನು ತೆಗಿಬೇಕು. ನಾನಿಲ್ಲಿ ಪಾಯಸಕ್ಕೆ ತೆಕ್ಕೊಂಡಂತಹ ಮುಳ್ಳು ಸೌತೆ ಊರ ಮುಳ್ಳು ಸೌತೆ. ಇದಕ್ಕೆ ಪರಿಮಳ ರುಚಿಯೆಲ್ಲ ಜಾಸ್ತಿ. ಪಾಯಸಕ್ಕೆ ಊರ ಮುಳ್ಳು ಸೌತೆ ಆಗಬೇಕು ಅಂತ ಏನಿಲ್ಲ, ಪೇಟೆಯಲ್ಲಿ ಸಿಗುವಂತಹ ಮುಳ್ಳು ಸೌತೆ ಆದರೂ ಉಪಯೋಗಿಸಬಹುದು. ನೋಡಿ, ಈ ಥರ ಸಿಪ್ಪೆ ಮತ್ತು ತಿರುಳೆಲ್ಲ ತೆಗಿಬೇಕು. ನೆಕ್ಸ್ಟ್ ನೋಡಿ, ಇದನ್ನು ಈ ರೀತಿ ಸಪೂರಕ್ಕೆ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಬೇಕು. ಈಗ ನಮಗೆ ಮುಳ್ಳು ಸೌತೆ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನೀರು ಹಾಕಿ ಹೆಚ್ಚಿದಂತಹ ಮುಳ್ಳು ಸೌತೆಯ ತುಂಡುಗಳನ್ನು ಹಾಕಿ ಒಂದು ವಿಸಿಲ್ ಕೂಗಿಸಿಕೊಳ್ಬೇಕು. ಬೇಯಿಸುವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು, ಯಾಕೆಂದರೆ ಮುಳ್ಳು ಸೌತೆಯಲ್ಲೇ ನೀರಿನಂಶ ಇರೋದ್ರಿಂದ ಅದು ಬೇಯ್ತಾ ನೀರನ್ನು ಬಿಟ್ಟುಕೊಳ್ತದೆ. ಇದು ವಿಸಿಲ್ ಹಾಕಿ ಸ್ಟೀಮ್ ಎಲ್ಲ ಖಾಲಿ ಆಗುವಷ್ಟರಲ್ಲಿ ನಾವು ತೆಂಗಿನಕಾಯಿಯನ್ನು ರುಬ್ಬಿ ರೆಡಿ ಮಾಡಿಟ್ಟುಕೊಳ್ಳುವ. ಪಾಯಸಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಮಾತ್ರ ತೆಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಪಾಯಸಕ್ಕೆ ಒಂದು 1/4 ಕಪ್ಪಿನಷ್ಟು ಅಕ್ಕಿಯನ್ನು ತೆಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನೆನೆಸಿಡಬೇಕು. ನಾನಿಲ್ಲಿ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಟಿದ್ದೇನೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ನೆನೆಸಿದಂತಹ ಅಕ್ಕಿ ಮತ್ತು ಗ್ರೈಂಡ್ ಮಾಡಲು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈಗ ನನಗೆ ಗ್ರೈಂಡ್ ಮಾಡಿದ್ದಾಯಿತು. ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು. ನಾವು ಹೆಚ್ಚಾಗಿ ಪಾಯಸ ಮಾಡುವಾಗ ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿ ಅದರಿಂದ ಹಾಲನ್ನು ಹಿಂಡಿ ಆ ಹಾಲನ್ನು ಪಾಯಸಕ್ಕೆ ಹಾಕ್ತೇವೆ. ಆದರೆ ಈ ಪಾಯಸದಲ್ಲಿ ನಾನು ಹಾಲನ್ನು ಹಿಂಡ್ತಾ ಇಲ್ಲ. ಬದಲಾಗಿ ಈಗ ಗ್ರೈಂಡ್ ಮಾಡಿದಂತಹ ತೆಂಗಿನಕಾಯಿ ಮತ್ತು ಅಕ್ಕಿಯ ಮಿಶ್ರಣ ಉಂಟಲ್ಲ, ಇದನ್ನು ಹೀಗೆ ನಾವು ಪಾಯಸಕ್ಕೆ ಹಾಕುವಂಥದ್ದು. ಇದೀಗ ಬಿಸಿಲು ಹಾಕಿ ಸ್ಟೀಮ್ ಹೋಯಿತು. ಇದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನಂತರ ನೋಡಿ, ನಾನು ಈ ಸೈಜಿನ 5 ಅಚ್ಚು ಬೆಲ್ಲವನ್ನು ತೆಕ್ಕೊಂಡಿದ್ದೇನೆ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಕೊಳ್ಬೇಕು. ನಂತರ ಈ ಬೇಯಿಸಿದ ಹೋಳುಗಳಿಗೆ ಈ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಬೆಲ್ಲ ಎಲ್ಲ ಕರಗಿ ಮುಳ್ಳು ಸೌತೆಯ ತುಂಡುಗಳೆಲ್ಲ ಚೆನ್ನಾಗಿ ಸಿಹಿಯನ್ನು ಹೀರಿಕೊಳ್ಬೇಕು. ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಉಂಟು. ಹಾಗೆಯೇ ಬೇಯಿಸಿದ ಮುಳ್ಳು ಸೌತೆಯ ತುಂಡುಗಳ ಕಲರ್ ಕೂಡ ಚೇಂಜ್ ಆಯಿತು. ಈಗ ನಾವಿದಕ್ಕೆ ಆಗಲೇ ಗ್ರೈಂಡ್ ಮಾಡಿಟ್ಟಂತಹ ಅಕ್ಕಿ ಮತ್ತು ಕಾಯಿಯ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು. ನಂತರ ಇದನ್ನೊಮ್ಮೆ ಚೆನ್ನಾಗಿ ಕುದಿಸಬೇಕು. ನಾವು ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ಜೊತೆ ಅಕ್ಕಿಯನ್ನು ಕೂಡ ಹಾಕಿರೋದ್ರಿಂದ ಕುದಿಸುವಾಗ ನಾವು ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಪಾಯಸ ಕುದೀತಾ ಉಂಟು. ಈ ಪಾಯಸಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕುವ ಕ್ರಮ ಇಲ್ಲ. ನಿಮಗೆ ಬೇಕು ಅಂತ ಇದ್ದರೆ ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ. ಕೊನೆಯಲ್ಲಿ ಈಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು. ನೀವು ಏಲಕ್ಕಿಯನ್ನು ಪುಡಿ ಮಾಡುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕಿ ಏಲಕ್ಕಿಯನ್ನು ಪುಡಿ ಮಾಡಿ, ಆಗ ತುಂಬ ಬೇಗನೆ ಪುಡಿ ಆಗ್ತದೆ. ನಾನು ಯಾವತ್ತೂ ಏಲಕ್ಕಿಯನ್ನು ಪುಡಿ ಮಾಡುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸಿಕೊಳ್ತೇನೆ. ಈಗ ಪಾಯಸ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡುವ. ಈಗ ಈ ಪಾಯಸವನ್ನು ಒಂದು ಬೌಲಿಗೆ ಹಾಕಿಕೊಳ್ಳುವ. ಫ್ರೆಂಡ್ಸ್, ಈಗ ನಮ್ಮ ಘಮಘಮವಾದ ರುಚಿ ರುಚಿಯಾದ ಮುಳ್ಳು ಸೌತೆ ಪಾಯಸ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.